साक्षात् परब्रह्म तस्मै श्री गुरवे नमः ಎಂದು ಗುರುವಿನ ಪಾದಕಮಲಾಲಯದಲ್ಲಿ ವಂದಿಸುತ್ತಾ ಮಾತೆ ಉಪದೇಶದಲ್ಲಿ ಸ್ಮರಿಸುತ್ತಾ ಸಮಿತಿ ಗುಂಡ್ಲುಪೇಟೆ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಗುಂಡ್ಲುಪೇಟೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗುಂಡ್ಲುಪೇಟೆ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯ ಕಸಬಾ ವೃತ್ತ, ಬನ್ನಿತಾಪುರ ವೃತ್ತ ಹಾಗೂ ಕಮಲಾಪುರ ವೃತ್ತಗಳು, ಬದುಕು ಸೇವಾ ಟ್ರಸ್ಟ್, ಕೆಎಸ್ಎಫ್ ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಗುಂಡ್ಲುಪೇಟೆ ಇವರುಗಳ ಸಂಯುಕ್ತ ಆಶ್ರಯದೊಂದಿಗೆ ರಾಷ್ಟ್ರೀಯ ಪೋಷಣ ಅಭಿಯಾನ ಅಂಗವಾಗಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ 2025 ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಈ ಒಂದು ಕಾರ್ಯಕ್ರಮವನ್ನ ಈ ಸುದಿನದಂದು ನಾವು ಈ ಒಂದು ಸುಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಸರೋಜಾ ಅವರು. ನೆಲೆಸಿರು ವೆಂಕಟೇಶ ನಿನ್ನ ದರ್ಶನ ಕಾಗಿಕಾದೆ ಶ್ರೀನಿವಾಸ, ನಿನ್ನ ಕರುಣೆ ನನ್ನ ಮೇಲೆ ಇರಲೆಂದು ಪೂಜಿಪೇ ನಾ ದಿನ ದಿನ. ಸಪ್ತಗಿರಿಗಳ್ ನೆಲೆಸಿರು ವೆಂಕಟೇಶ ನಿನ್ನ ದರ್ಶನ ಕಾಗಿಕಾದೆ ಶ್ರೀನಿವಾಸ, ನಿನ್ನ ಕರುಣೆಯು ನನ್ನ ಮೇಲೆ ಇರಲೆಂದು ಪೂಜಿಪೇ ನಾ. ನಾವು ಯಾವುದಾದರೂ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಭಗವಂತನಲ್ಲಿ ಮೊರೆ ಇಡುವುದು ವಾಡಿಕೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಪ್ರಾರ್ಥನೆ ಮಾಡಿದಂತ ಸರೋಜಾ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಸೋನಿಯಾ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಪೋಷಣ ಮಾಸಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀ ಬಸವರಾಜ್ ತಳವಾರ್ ಸರ್, ಮಾನ್ಯ ಅಧ್ಯಕ್ಷ ತಾಲೂಕು ಸೇವೆಗಳ ಸಮಿತಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಸಿ ಗುಂಡ್ಲುಪೇಟೆ ಇವರಿಗೆ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಶ್ರೀ ಗಿರೀಶ್ ಸರ್, ಮಾನ್ಯ ಅಪರ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಸಿ ಗುಂಡ್ಲುಪೇಟೆ ಇವತ್ತು ಸಹ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರರಾಗಿರುವಂತಹ ಶ್ರೀ ಅಣ್ಣಯ್ಯ ಸ್ವಾಮಿ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಭೆ ಗುಂಡ್ಲುಪೇಟೆ ಇವರಿಗೂ ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಸರಸ್ವತಿ ಎನ್ಎಂ, ಮಾನ್ಯ ಸದಸ್ಯರು ಬಾಲ ನ್ಯಾಯ ಮಂಡಳಿ ಚಾಮರಾಜನಗರ ಇವರಿಗೂ ಸಹ ಇಲಾಖೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಿಶು ಶ್ರೀ ಹೇಮಾವತಿ ಮೇಡಮ್ ಅವರು ಸಹ
ಕುಮಾರ್ ಮಾನ್ಯ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ. ಅದೇ ರೀತಿ ಡಾಕ್ಟರ್ ಅಲಿಫ್ ಪಾಷಾ ಮಾನ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳು ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಟಿ.ಎಸ್. ವೆಂಕಟೇಶ್ ಮಾನ್ಯ ಅಧ್ಯಕ್ಷರು ತಾಲೂಕು ವಕೀಲ ಸಂಘ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಎಂ. ವೀರೇಗೌಡರು ಮಾನ್ಯ ಕಾರ್ಯದರ್ಶಿಗಳು ತಾಲೂಕು ವಕೀಲ ಸಂಘ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಜಿ. ನಾರಾಯಣ ಸ್ವಾಮಿ ಮಾನ್ಯ ಜಿಲ್ಲಾ ಸೈನಿಕರು ಶ್ರೀ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ವೈಯಕ್ತಿಕ ಅದೇ ರೀತಿ ಶ್ರೀ ಅರವಿಂದ್ ಕುಮಾರ್ ವಕೀಲರು ಸಹ ಆಗಮಿಸಿದರೆ ಅವರು ಇಲಾಖೆ ಪ್ರತಿ ವೈಯಕ್ತಿಕವಾಗಿ ಅದೇ ರೀತಿ ಬದುಕು ಸೇವಾ ಟ್ರಸ್ಟಿಂದ ನಾರಾಯಣ ಸರ್ ಸಂಬಂಧಿತರ ಅವರು ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಉಪಾಧ್ಯಕ್ಷರು ಬದುಕು ಸೇವಾ ಟ್ರಸ್ಟ್ ಅವರು ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತ. ಅದೇ ರೀತಿ RBSK ವೈದ್ಯಾಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅಧಿಕಾರಿಗಳ ಮತ್ತು ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ಟ್ ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿಗಳು ಸಹ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸಂಘದ ನಮ್ಮ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಸಂಘದ ಅಧ್ಯಕ್ಷರು ಅವರು ಸಹ ಇಲಾಖೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಸಹ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅದೇ ರೀತಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರೂ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನು ಹಾಗೂ ವೇದಿಕೆ ಮುಂಭಾಗದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ಶ್ರೀಮತಿ ಸೋನೆ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರು ಉದ್ಘಾಟನೆ ನೆರವೇರಿಸುತ್ತಾರೆ. ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಋತುವಿನಿಂದ ಅಮೃತದ ಕಡೆಗೆ ನಮ್ಮೆಲ್ಲರ ಜೀವನ ಸಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಾಗಿ ಭಾಗವಹಿಸಿರುವ ಗೌರವಾನ್ವಿತ ಶ್ರೀ ಬಸವರಾಜ್ ತಲವಾರ್ ಸಾಹೇಬ್ರವರು ಮಾನ್ಯ ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ ಶ್ರೀ ಗುಂಡ್ಲುಪೇಟೆ ಇವರು ಕಾರ್ಯಕ್ರಮ ಉದ್ದೇಶಿಸಿ ಮಾಹಿತಿ ನೀಡಬೇಕಂತವರಲ್ಲಿ ಕೇಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಇವತ್ತಿನ ದಿವಸ ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಂಡ್ಲುಪೇಟೆ, ತಾಲೂಕು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಗುಂಡ್ಲುಪೇಟೆ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯ ಕಸ್ಬಾ ವೃತ್ತ, ಬನ್ನಿತಾಪುರ ವೃತ್ತ ಹಾಗೂ ಮಮಲಾಪುರ ವೃತ್ತಗಳು ಮತ್ತು ಬದುಕು ಟ್ರಸ್ಟ್, ಸೇವಾ ಟ್ರಸ್ಟ್ ಹಾಗೂ ಇವರ ಸಹಯೋಗದೊಂದಿಗೆ ಇವತ್ತಿನ ದಿವಸ ರಾಷ್ಟ್ರೀಯ ಪೋಷಣ ಅಭಿಯಾನ ಅಂಗವಾಗಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ 2025 ಇದರ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನ ಸಹೋದರ ನ್ಯಾಯಾಧೀಶರಂತ ಗಿರೀಶ್ ಆರ್ಬಿ ಅವರೇ, ವಕೀಲ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಅಣ್ಣಯ್ಯ ಸ್ವಾಮಿ ಅವರೇ, ಮಾನ್ಯ ಬಾಲ್ಯ ನ್ಯಾಯ ಮಂಡಳಿಯ ಸದಸ್ಯರಾದಂಥ ಸರಸ್ವತಿ ಅಣ್ಣನವರೇ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂಥ ಹಿಮಾವತಿ ಮೇಡಮ್ ಅವರೇ, ಅದೇ ರೀತಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯಾದಂಥ ಶ್ರೀ ಮೋಹನ್ ಕುಮಾರ್ ಅವರೇ, ತಾಲೂಕು ಆರೋಗ್ಯ ಅಧಿಕಾರಿಯಾದಂಥ ಡಾಕ್ಟರ್ ಅನಿಲ್ ಬಾಯಿ ಅವರೇ, ಅದೇ ರೀತಿ ಬದುಕು ಟ್ರಸ್ಟ್ ಸೇವಾ ಟ್ರಸ್ಟ್ ಗುಂಡ್ಲುಪೇಟೆಯ ಗೌರವಾಧ್ಯಕ್ಷರಾದಂಥ ಜಿ.ಕೆ. ನಾಗರಾಜ್ ಅವರೇ ಹಾಗೂ ಜಿಲ್ಲಾ ಸಂಯೋಜಕರಾದಂಥ KCF ಗುಂಡ್ಲುಪೇಟೆ ಆದಂಥ ಜೆ.ಸಿ. ನಾರಾಯಣಸ್ವಾಮಿ ಅವರೇ ಹಾಗೂ ಯಾವತ್ತೂ ವೇದಿಕೆ ಮೇಲೆ ಅಂತ ಅರವಿಂದ್ ಕುಮಾರ್ ವಕೀಲ್ರೆ ಹಾಗೂ ಇತರೆ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ, ಗುಂಡ್ಲುಪೇಟೆ ಶಿಶು ಅಭಿವೃದ್ಧಿ ಯೋಜನೆ ಸಿಬ್ಬಂದಿ ವರ್ಗದವರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಿಬ್ಬಂದಿ ವರ್ಗದವರು ಮತ್ತು ಕಸಬಾ ಮತ್ತು ಅಂಗನವಾಡಿ ಕೇಂದ್ರಗಳ ಸಿಬ್ಬಂದಿ ವರ್ಗದವರು ಮತ್ತು ಬನ್ನಿತಾಪುರ ವೃತ್ತದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಗುಂಡ್ಲುಪೇಟೆ ಮತ್ತು ಯಾವತ್ತೂ ಈ ಒಂದು ಕಾರ್ಯಕ್ರಮ ಉಪಸ್ಥಿತ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳು, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳನ್ನ ನಾವು ರಾಷ್ಟ್ರೀಯ ಪೋಷಣಾ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಮಾಸಾಚರಣೆಯಿಂದ ನಾವು 2018ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಏನು ಅಂತ ನೋಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗಾಗಿರ್ಬೋದು, ಗರ್ಭಿಣಿಯರಿಗಾಗಿರ್ಬೋದು ಅಥವಾ ಬಾಣಂತಿಯರಿಗಾಗಿರ್ಬೋದು ಎಲ್ಲರಿಗೂ ಸಹಿತ ಈ ಒಂದು ಪೋಷಕಾಂಶಗಳ ಕೊರತೆಯಾಗಿ ಆ ಮಕ್ಕಳು ಚೆನ್ನಾಗಿ ಜನಿಸದೆ ಅನಾರೋಗ್ಯ ಪೀಡಿತರಾಗಿ ಜನಿಸೋದ್ರಿಂದ ಸಾಕಷ್ಟು ನಮ್ಮ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಆ ದೇಶದಲ್ಲಿ ಒಳ್ಳೆಯ ಸದೃಢವಾದಂಥ ವ್ಯಕ್ತಿಗಳಿರಬೇಕು, ಸದೃಢವಾದಂಥ ಪ್ರಜೆಗಳಿರಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು, ಒಂದು 100 ಜನ ಸದೃಢವಾದಂಥ ಯುವಕನ ಕೊಡಿ, ಈ ದೇಶದ ಒಂದು ಚಿತ್ರಣವನ್ನು ನಾನು ಬದಲಾಯಿಸ್ತೀನಿ ಅಂತ ಹೇಳಿ. ಯಾಕಂತಂದ್ರೆ ಆ ರೀತಿಯಾದಂಥ ಒಂದು ಸದೃಢವಾದಂಥ ಒಂದು ಪ್ರಜೆಗಳು ಇದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಆದರೆ ಆದರೂ ಸಹಿತ ಒಂದು ಸ್ವಲ್ಪ ವಿಷಯಗಳು ಅಡ್ಡಗಾಲಾಗಿದ್ದಾವೆ ಅಂತಂದ್ರೆ ಇದು ಒಂದು ವಿಚಾರ ಹೇಳ್ಬೋದು. ಅಪೌಷ್ಟಿಕತೆ ಕೊರತೆ ನಾವೆಲ್ಲ ನೋಡ್ತಾ ಇದ್ದೀವಿ. ಮೊದಲು ನಮ್ಮ ಪೂರ್ವಜರೆಲ್ಲ ಯಾವ ರೀತಿ ಇರ್ತಾ ಇದ್ರು, ಅವರೆಲ್ಲ ಹೇಗಿದ್ರು ಅಂತಂದ್ರೆ ಸುಮಾರು 70, 80, 100, 105 ಅಲ್ಲಿವರೆಗೂ ಅಷ್ಟು ವರ್ಷದವರೆಗೂ ಬದುಕಿದ್ರು. ಯಾವುದೇ ಆಸ್ಪತ್ರೆ ಇದು ಯಾವುದು ಕಾಯಿಲೆಗಳು ಇರ್ತಿರ್ಲಿಲ್ಲ. ಆದ್ರೆ ಅವ್ರು ಯಾವ ರೀತಿ ಜೀವನ ನಡೆಸಿದ್ರು ಅನ್ನೋದು ನಾವು ಈ ಸಮಯದಲ್ಲಿ ನೋಡ್ಬೇಕಾಗುತ್ತೆ. ಅವಾಗ ನಮ್ಮ ತಾಯಂದಿರು ಸಹಿತ ಯಾವ್ದು ಆಸ್ಪತ್ರೆಗೆ ಹೋಗ್ದೇನೆ ಮನೆಯಲ್ಲೇ ಡೆಲಿವರಿ ಆಗ್ತಾ ಇದ್ರು. ಯಾವುದೇ ಮಾತ್ರೆಗಳನ್ನು ತಗೋತಾ ಇರಲಿಲ್ಲ, ಏನಿಲ್ಲ, ಎಂತಿಲ್ಲ. ಆದ್ರೂ ಸಹಿತ ಆರೋಗ್ಯವಾಗಿರ್ತಿದ್ರು, ಮಕ್ಕಳು ಸಹಿತ ಆರೋಗ್ಯವಾಗಿರ್ತಿದ್ರು. ಯಾಕೆ ಅದೆಲ್ಲ ನಾವು ವಿಚಾರ ಮಾಡೋದಾದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ, ನಾವು ಆ ಒಂದು ಹಿಂದಿನ ವಿಚಾರ ಮಾಡೋದಾದ್ರೆ ನಮ್ಮ ಜಮೀನುಗಳಲ್ಲೇ ನಾವು ತರಕಾರಿ, ಹಣ್ಣು, ಹಂಪಲು ಪ್ರತಿಯೊಂದು ಬೆಳೆಗಳನ್ನು ಬೆಳೀತಾ ಇದ್ವಿ. ಯಾವುದೇ ಔಷಧಿಯನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಅವಾಗ ಆ ಒಂದು ಉತ್ಪಾದನೆಯಲ್ಲಿ ಒಳ್ಳೆಯ ಒಂದು ಪೋಷಕಾಂಶಗಳು ಇರ್ತಾ ಇದ್ವಿ. ನಾವು ಬರೀ ಅಷ್ಟು ತಿಂದ್ರೆ ಸಾಕಾಗಿತ್ತು. ಅವಾಗ ಒಳ್ಳೆ ಆರೋಗ್ಯ ಇರ್ತಿತ್ತು. ಈಗ ನೋಡಿ, ಅವಾಗಿನ ಒಂದು ನಮ್ಮ ಪೂರ್ವಜರು 70, 60, 70 ವರ್ಷ ಆದ್ರೂ ಸಹಿತ ಕನ್ನಡಕ ಹಾಕ್ತಿರ್ಲಿಲ್ಲ. ಆದ್ರೆ ಈಗ ನೋಡಿ, ಈಗ 4 ವರ್ಷದ ಮಗು, 5 ವರ್ಷದ ಮಗು ಕನ್ನಡಕ ಹಾಕ್ತಿದೆ. ಅಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟೊಂದು ಒಳ್ಳೆಯ ಆಹಾರ ನಮ್ಗೆ ಸಿಗ್ತಾ ಇಲ್ಲ, ಒಳ್ಳೆ ಪೋಷಕಾಂಶಗಳು ನಮಗೆ ದೊರೀತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ಈ ಒಂದು ಸೆಪ್ಟೆಂಬರ್ ದಿನವನ್ನ ಎಲ್ಲರಿಗೂ ಸಹಿತ ಜಾಗೃತಿ ಮೂಡಿಸಬೇಕು. ಇದರಿಂದ ಮಗು, ಈಗ ಯಾವುದೇ ಒಂದು ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಿದಾಗ ಅದು ಒಂದು ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಬಾಣಂತಿಯರು ಸಹಿತ
ಒಂದು ಸದೃಢವಾಗಿ ಇರಬೇಕು ಅಂತಂದ್ರೂ ಸಹಿತ ಅವ್ರಿಗೆ ಒಳ್ಳೆ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಾವೆಲ್ಲ ಜಾಗೃತಿ ಮೂಡಿಸಬೇಕು. ಏನಂತಂದ್ರೆ ಪ್ರತಿದಿನ ಸಾಯಂಕಾಲ ಆಯ್ತು ಅಂದ ತಕ್ಷಣ ನೋಡ್ಬೇಕು ರಾತ್ರಿ ಊಟ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಜಂಕ್ ಫುಡ್ ಬೇಕು. ಗೋಬಿ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಅಂತ ಹೇಳಿ ಪ್ರತಿಯೊಂದು ನಮ್ಮ ಈ ತಾಲೂಕಾ ಪ್ಲೇಸ್ಗಳಲ್ಲಿ ಬೇಕು. ಈಗ ದೊಡ್ಡ ದೊಡ್ಡ ಬೆಂಗಳೂರು ಅಂತ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ರಾತ್ರಿ ಊಟನ ಮಾಡಲ್ಲ, ಜೊಮ್ಯಾಟೊ ಅದು ಇದು ಅದರಲ್ಲೇ ಬುಕ್ ಮಾಡೋದು, ಅದರಲ್ಲಿ ಬರ್ತಕ್ಕಂಥ ಆಹಾರ ತಿನ್ನೋದು. ಅಂತ ಆಹಾರಗಳನ್ನು ತಿಂದರೆ ಯಾವ ರೀತಿ ಪೋಷಕಾಂಶಗಳು ಸಿಗ್ಬೋದು ನಮ್ಮ ದೇಹಕ್ಕೆ ವಿಚಾರ ಮಾಡಬೇಕಲ್ವ ನಾವೆಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ನಾವು ಈ ಒಂದು ಪೋಷಕಾಂಶಗಳ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಸದೃಢವಾಗಿ ಬೆಳೆಸಬೇಕು ಅನ್ನೋದು ಒಂದೆರಡು ಮಾತು ಹೇಳಬೇಕಂತ ಅನಿಸ್ತಾ ಇದೆ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳಿ ಒಬ್ಬ ಯಾರೇ ಕೆಲಸ ಮಾಡೋದನ್ನ ಹಿಡ್ಕೊಂಡು ಒಬ್ಬ ಆಫೀಸರ್ ಲೆವೆಲ್ ತನಕ ಸಹಿತ ಒಳ್ಳೆ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಉದ್ದೇಶ ಏನು? ನಮ್ಮ ಮಕ್ಕಳು ಜಾಣರಾಗಬೇಕು, ಒಳ್ಳೆಯ ಒಂದು ಉದ್ಯೋಗದಲ್ಲಿರಬೇಕು, ಅವರ ಜೀವನದಲ್ಲಿ ಅವ್ರು ಸುಖವಾಗಿರ್ಬೇಕು ಅನ್ನೋ ಉದ್ದೇಶ. ಆದರೆ ಅಲ್ಲಿ ಏನಾಗ್ತಾ ಇದೆ? ಆ ರೀತಿ ಆಗ್ತಾ ಇದೆ. ಹಂಗಾರೆ ನಾವು ಆ ರೀತಿ ಮಕ್ಕಳು ಬೆಳೆಸ್ತಾ ಇದ್ದೇವೆ, ಅವ್ರಿಗೆ ಮಾನಸಿಕವಾಗಿ ಮತ್ತು ನಾವು ಸದೃಢವಾಗಿ ಮಾಡ್ತಾ ಇದ್ದೇವ, ಮತ್ತು ಅವ್ರಿಗೆ ಒಂದು ನಮ್ಮ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಾ ಇದ್ದೇವ ಅನ್ನೋದು ನೋಡ್ಬೇಕು. ನಾವು ಬರೀ ಒಂದು ಒಳ್ಳೆ ಸ್ಕೂಲ್ಗೆ ಆ ಮಕ್ಕಳು ಅಡ್ಮಿಷನ್ ಮಾಡಿಸಿದ ತಕ್ಷಣ ಅವ್ರು ಜಾಣರಾಗಿ ಬಿಡ್ತಾರೆ, ಒಳ್ಳೆಯ ಒಂದು ಜೀವನ ಮಾಡ್ತಾರೆ ಅನ್ನೋದು ತಪ್ಪು. ಅದಕ್ಕೆ ಅವರು ಮಾನಸಿಕವಾಗಿ ಸದೃಢವಾಗಿರ್ಬೇಕು ಮತ್ತು ಅದೇ ರೀತಿ ಒಳ್ಳೆಯ ಸಂಸ್ಕಾರವನ್ನು ಸಹಿತ ಬೆಳೆಸ್ಕೊಂಡಿರ್ಬೇಕು. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಏನಾಗಿತ್ತು ಅಂತಂದ್ರೆ, ಈಗ ಸದೃಢವಾಗಿ ಬೆಳೆಸ್ತೆ. ಈಗ ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ನಮ್ಮ ಕಾಲ ಅಂತ ಹಿಂದೆ ಮಕ್ಕಳನ್ನ ಶಾಲೆಗೆ ಹೋಗಿ ಬಂದ್ರೆ ಇಲ್ಲ ಅವರಷ್ಟಕ್ಕೆ ಅವ್ರು ಫ್ರೀ ಆಗಿ ಬಿಡ್ತಿದ್ರು. ಅವರಷ್ಟಕ್ಕೆ ಅವರು ಮಕ್ಕಳ ಜೊತೆ ಹೊರಗಡೆ ಬೀದಿಯಲ್ಲಿ ಇಡೀ ಊರನ್ನೇ ಸುತ್ತಾಡ್ತಾ ಇದ್ರು. ಒಳ್ಳೆ ಒಳ್ಳೆ ಆಟಗಳನ್ನ ಆಡ್ತಾ ಇದ್ರು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮಗು ಶಾಲೆಯಿಂದ ಬಂತು ಅಂದ ತಕ್ಷಣನೇ ಅದಕ್ಕೆ ಏನೋ ಬಿಸ್ಕೆಟೋ ಅಥವಾ ಏನೋ ಒಂದು ಕೊಡೋದು, ಕುರ್ಕುರೇನೋ ಹಿಂಗೆ ಕೊಡೋದು, ಆ ಮಗುನ ತಿನ್ಸೋದು, ಮತ್ತೆ ನಾವು ಓದ್ಕೊಂಡು ನಡೀಪ ಹೊರಗೆಲ್ಲ ಹೋಗೋದು ಬೇಡ, ಮನೆಯಲ್ಲೇ ಕೂಡ ಹಾಕೋದು. ಇಲ್ಲ ಅಂದರೆ ಕಂಪ್ಯೂಟರು, ಇಲ್ಲ ಅಂದರೆ ಮೊಬೈಲು, ಇಲ್ಲ ಟಿವಿ, ಇದಕ್ಕೆ ನಾವು ಅಡಿಕ್ಷನ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. ಅವಾಗಿನ ಪರಿಸ್ಥಿತಿ ಆ ರೀತಿ ಇತ್ತು. ಹಾಗಾಗಿ ಆಗಿನ ಜನ ಸುಮಾರು 100-110 ವರ್ಷದ ಸಹಿತ ಬದುಕ್ತಾ ಇದ್ರು. ಮತ್ತೆ ಮಕ್ಕಳು ಸಹಿತ ಎಲ್ಲೇ ಬಿಟ್ಟರು ಸಹಿತ ನಾವು ಬದುಕ್ತೀನಿ ಅನ್ನೋ ಲೆವೆಲಲ್ಲಿ ಆಗಿನ ಮಕ್ಕಳು ಬದುಕ್ತಾ ಇದ್ರು. ಆದ್ರೆ ಈಗಿನ ಮಕ್ಕಳಲ್ಲಿ ಆ ರೀತಿಯಾದಂಥ ಒಂದು ಸದೃಢವಾದಂಥ ಮಾನಸಿಕ ಒಂದು ಇದು ಇಲ್ಲ, ಸ್ಥಿತಿ ಇಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಏನು ಕೋಳಿ ಅಂದ್ರೆ ಗೊತ್ತಲ್ಲ ನಿಮಗೆ, ಅದು ಮೊಟ್ಟೆ ಇಟ್ಟಿರುತ್ತಂತೆ. ಆ ಮೊಟ್ಟೆ ಇಟ್ಟು ಇನ್ನೇನು ಅದು ಮರಿ ಮಾಡಬೇಕು. ಆ ಸಮಯದಲ್ಲಿ ಏನಾಗುತ್ತೆ, ಒಂದು ಆ ಗರುಡನ ಒಂದು ಮೊಟ್ಟೆ ಅದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದ್ರಲ್ಲಿ ಸೇರ್ಕೊಂಡ ತಕ್ಷಣ ಆ ಕೋಳಿ ಗೊತ್ತಾಗಲ್ಲ, ಅದು ಸುಮ್ಮನೆ ಕಾವು ಕೊಟ್ಟು ಎಲ್ಲ ಮರಿಗಳು ಹೊರಗೆ ಬರ್ತವೆ. ಆ ಪ್ರಕಾರ ಆ ಗರುಡನ ಮೊಟ್ಟೆಯಲ್ಲೂ ಸಹಿತ ಒಂದು ಮರಿ ಬರುತ್ತೆ. ಆದರೆ ಈ ಕೋಳಿ ಅಂತಂತೆ ಇದು ನನ್ನ ಮರಿನ ಅಂತ ಬೆಳೆಸ್ತಾ ಇರ್ಬೇಕಾದ್ರೆ ಒಂದ್ಸರಿ ಏನಾಗುತ್ತೆ, ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ ಅದು. ಅವಾಗ ಅದು ಮೇಲೆ ನೋಡ್ತದೆ, ಗರುಡ ಹದ್ದು ಎಲ್ಲ ಮೇಲೆ ಹಾರಾಡ್ತಾ ಇರ್ತಾವಲ್ಲ, ಅದು ನೋಡ್ಬಿಟ್ಟು ಇದಕ್ಕೆ ಅನ್ಸುತ್ತೆ, ನಾನು ಆ ರೀತಿ ಹಾರ್ಬೋದಲ್ಲ, ಇದು ಅದೇ ಸಂತತಿಯಲ್ಲಿ ಬಂದಿರೋಂಥ ಒಂದು ಇದು ಹಾರ್ಬೋದಲ್ಲ ಅಂತ ಅನ್ಕೊಳ್ಳುತ್ತೆ. ಆದರೆ ಅದು ತಾಯಿ ವಿಚಾರ ಮಾಡ್ತೀವಿ ಕೋಳಿನ, ಅಮ್ಮ ನಾನು ಆ ರೀತಿ ಹಾರ್ಬೇಕಲ್ಲ ಅಂತ ಅಂದಾಗ ಆ ತಾಯಿ ಹೇಳ್ತಾಳೆ, ಅಯ್ಯೋ ಅದು ಗರುಡ ದೊಡ್ಡ ಪಕ್ಷಿ, ಅದು ಅದಕ್ಕೆ ಬಲಿಷ್ಠವಾದಂಥ ರೆಕ್ಕೆ ಪುಕ್ಕ ಎಲ್ಲ ಇರುತ್ತೆ, ನಿನ್ಗೆ ಅಷ್ಟೆಲ್ಲ ಶಕ್ತಿ ಇಲ್ಲ, ನಿನ್ಗೆ ಹಾರಾಡಕ್ಕಾಗಲ್ಲ, ಬೇಡ ನಾವು ಏನಾದ್ರು ಕೋಳಿಗಳು ಇಷ್ಟೇ, ನಮ್ದು ಸಾಮರ್ಥ್ಯ ಇರೋದು ಇಷ್ಟೇ ಅಂತ ಹೇಳಿ ತಾಯಿ ಅದಕ್ಕೆ ಹೇಳ್ತಾ ಇರ್ತಾಳೆ. ಅಲ್ಲಿ ಏನಾಯ್ತು ಅಂದ್ರೆ ಅದ್ರ ಸಾಮರ್ಥ್ಯ ಇದ್ರೂ ಸಹಿತ ತಾಯಿ ಆ ರೀತಿ ಹೇಳಿದ್ರೆ ಸಾಮರ್ಥ್ಯ ಕೂಗಿ ಆ ಒಂದು ಗರುಡ ಇದ್ರೂ ಸಹಿತ ಕೋಳಿಯಾಗಿ ಜೀವನ ಮಾಡೋದು ಶುರು ಮಾಡಿ. ಅಂದ್ರೆ ಉದ್ದೇಶ ಇಷ್ಟೇ, ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಮಾನಸಿಕವಾಗಿ ಸದೃಢವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಪ್ರಯತ್ನ ಮಾಡ್ತೀನಿ ಅಂತ ಅಂದಾಗ ಆಯ್ತು ಮಾಡು ಅಂತ ಹೇಳಬೇಕು. ಅದಕ್ಕೆ ಏನು ಸಪೋರ್ಟ್ ಬೇಕು ಅದನ್ನ ನಾವು ಮಾಡಬೇಕು. ಅವಾಗ ಅದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ನಾವು ಆ ಮಗುಕ್ಕಿಂತ ಪೂರ್ವದಲ್ಲೇ ನಾವೇ, ಈಗ ಆ ಮಗು ಅನ್ನುತ್ತೆ, ಇಲ್ಲ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ, ನಿನ್ನ ಕಡೆಯಿಂದ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ನಾವೇ ಅವ್ರ ಮನಸ್ಸನ್ನ ಕುಗ್ಗಿಸ್ಬಿಟ್ರೆ ಅವ್ರು ಮಾನಸಿಕವಾಗಿ ಕುಗ್ಗಿಬಿಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಹೆಚ್ಚಿನ ಒಂದು ಸದೃಢವಾದಂಥ ಮನಸ್ಸು, ಆ ಮಾನಸಿಕವಾಗಿ ಸದೃಢವಾಗಿ ಮಾಡಬೇಕು ಅಂತ ಇದೊಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಂಸ್ಕಾರದ ಬಗ್ಗೆ ಹೇಳ್ಬೇಕಂದ್ರೆ, ನಾವೆಲ್ಲ ಈಗ ನೋಡ್ತಾ ಇದ್ದೀವಿ,
ಮನೆಯಲ್ಲಿ ಹಿಂದೆಲ್ಲ ಹೆಂಗಿತ್ತು ಅಂತಂದ್ರೆ ಒಟ್ಟು ಕುಟುಂಬ. ಆ ಒಟ್ಟು ಕುಟುಂಬದಲ್ಲಿ ಅಜ್ಜ ಅಜ್ಜಿ ಅಲ್ಲಿಂದ ಎರಡು ಮೂರು ತಲೆಮಾರು ಜನ ಒಂದೇ ಮನೆಯಲ್ಲಿ ಒಟ್ಟು ವಾಸ ಮಾಡ್ತಾ ಇದ್ರು. ಎಷ್ಟು ಸುಖವಾಗಿದ್ರು, ಎಷ್ಟು ಅನ್ಯೋನ್ಯವಾಗಿರ್ತಿದ್ರು. ಆ ಮನೆಯಲ್ಲಿ ಯಾರೋ ಒಬ್ರು ಮನೆ ಹಿರಿಯತನ ಮಾಡ್ತಿದ್ರು. ಆದ್ರೆ ಈಗೇನಾಗಿದೆ ಅಂದ್ರೆ ಚಿಕ್ಕ ಕುಟುಂಬ. ನಮ್ಮ ಫ್ಯಾಮಿಲಿ ದೊಡ್ಡದು ಅಂತಂದ್ರೆ ಗಂಡ ಹೆಂಡತಿ 2 ಮಕ್ಕಳು, ನಾವು ಒಟ್ಟು ಫ್ಯಾಮಿಲಿ ಅಲ್ಲಿ ಈಗಿನ ಕುಟುಂಬ. ಆದ್ರೆ ಅವಾಗ ಒಂದೊಂದು ಫ್ಯಾಮಿಲಿಯಲ್ಲಿ 50 100 150 ಜನ ಇರ್ತಾ ಇದ್ರು. ಆ ರೀತಿ ಇರ್ತಾ ಇತ್ತು. ಆದ್ರೆ ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಮ್ಮ ಎಲ್ಲರೂ ಸಹಿತ ಅವ್ರಿಗೆ ಪರಿಚಯ ಇರ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಚಿಕ್ಕಪ್ಪ ಅಂದ್ರೆ ಯಾರು ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಆ ರೀತಿ ಮತ್ತೆ ಹಿರಿಯರಿಗೆ ಯಾವ ರೀತಿಯಾದಂಥ ನಾವು ಗೌರವ ಕೊಡಬೇಕು, ಮತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಸಹಿತ ನಾವು ಬೆಳೆಸಬೇಕು. ಅದೇ ರೀತಿ ಸಮಾಜದಲ್ಲಿ ಅಥವಾ ನಮ್ಮ ಒಂದು ಸಾರ್ವಜನಿಕವಾದಂಥ ಸ್ವತ್ತನ್ನ ಅದನ್ನು ನಾವು ಯಾವ ರೀತಿ ಉಳಿಸ್ಬೇಕು ಮಾಡಬೇಕು ಅನ್ನೋದನ್ನು ಸಹಿತ ಅದು ಸಹಿತ ಒಂದು ಸಂಸ್ಕಾರ ಅಂತಾನೆ ಹೇಳ್ಬೋದು. ಈಗ ಉದಾಹರಣೆಗೆ ಏನಾಗಿತ್ತು ಅಂತಂದ್ರೆ ಒಬ್ಬ ತಂದೆ ಆ ಮಗನಿಗೆ ಬೈತಾ ಇರ್ತಾನೆ ದಿನಾನು. ಏನಂತ ಅಂದ್ರೆ ಆ ಮಗ ಓದಿ ಡಿಗ್ರಿ ಮಾಡಿರ್ತಾನೆ, ಕೆಲಸ ಹುಡುಕ್ತಾ ಇರ್ತಾನೆ, ಕೆಲಸ ಸಿಗ್ತಿರಲ್ಲ. ಆ ಟೈಮಲ್ಲಿ ದಿನಂಪ್ರತಿ ಅವ್ರ ತಂದೆ ಹೇಳೋದೇನಂದ್ರೆ ಅವ್ ಮನೆಯಿಂದ ಹೊರಗಿಂದ ಬರ್ಬೇಕಾದ್ರೆ ಗೇಟ್ ತೆಗೆದು ಒಳಗೆ ಬರ್ಬೇಕಾದ್ರೆ ಅವ್ನು ಹೇಳ್ತಿದ್ದ, ಹೋಗೋದು ಗೇಟ್ ಹಾಕೊಂಬೋಗು, ಗೇಟ್ ತೆಗೆದಿಟ್ಟು ಬಂದ್ಬಿಟ್ರೆ ಆಯ್ತಾ ಅಂತ ಹೇಳೋದು. ಅವಾಗ ಅವ ಗೇಟ್ ಹಾಕೊಂಡ್ಬರೋದು. ಮತ್ತೆ ಮನೆ ಒಳಗೆ ಬಂದ ಇಲ್ಲ ಶೆಕೆ ಇದ್ರು ಬೆಳಕಿದ್ರು ಸಹಿತ ಲೈಟ್ ಆನ್ ಮಾಡೋದು, ಆಮೇಲೆ ಚಳಿ ಇದ್ರು ಫ್ಯಾನ್ ಆನ್ ಮಾಡೋದು. ಈ ರೀತಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನೋಡೋದು ಯಾರಿದ್ದಾರೆ, ಇಷ್ಟೆಲ್ಲ ಬೆಳಕಿದ್ರು ಲೈಟಿನ ಅವಶ್ಯಕತೆ ಇದೆಯಾ, ಆ ಲೈಟ್ ಆಫ್ ಮಾಡಿ. ಹಿಂಗೆ ಪ್ರತಿ ಒಂದರಲ್ಲೂ ಸಹಿತ ಅವ್ರ ಅಪ್ಪ ಅವನಿಗೆ ಹೇಳ್ತಾ ಇರ್ತಾನೆ. ಅವಾಗ ಅವ ಅನ್ಕೋತಾನೆ, ಏನಪ್ಪ ನಿನ್ ಕಾಟ, ನನ್ಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಬಿಟ್ರೆ ನಾನು ಆರಾಮಾಗಿ ಇದ್ದು ಬಿಡ್ತೀನಿ, ನಿನ್ ಕಾಟ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತಿರ್ತಾನೆ. ಪ್ರತಿಯೊಂದರಲ್ಲೂ ಸಹಿತ ಅವರಪ್ಪ ಅವನಿಗೆ ಆ ರೀತಿ ಇನ್ಸಿಸ್ಟ್ ಮಾಡ್ತಾ ಇರ್ತಾನೆ. ಒಂದ್ಸರಿ ಏನಾಗುತ್ತೆ ಅಂದ್ರೆ ಅವನಿಗೆ ಒಂದು ಇಂಟ್ರ್ಯೂ ಬರುತ್ತೆ. ಇಂಟ್ರ್ಯೂ ಬಂದಾಗ ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಇಂಟ್ರ್ಯೂ ಹೋಗ್ಬೇಕು. ಆ ಟೈಮಲ್ಲಿ ಅವ್ರ ಅಪ್ಪ ಹೇಳ್ತಾನೆ, ಈಗಾದ್ರೂ ಸ್ವಲ್ಪ ನೀಟಾಗಿ ಹೋಗು, ಅಲ್ಲಿ ಹೋಗಿ ಒಂಥರ ಮಂಗನಗೆಲ್ಲ ಮಾಡಬೇಡ, ನೀಟಾಗಿ ಇರೋದು ಕಲಿ ಅಂದಾಗ, ಇವಾಗಲಾದ್ರೂ ಸ್ವಲ್ಪ ನಾನು ಭಯದ ಕಡಿಮೆ ಮಾಡಿದೀನು ಅಂತ ಅವ ಹೇಳ್ತಿರ್ತಾನೆ ಮಗ. ಆಮೇಲೆ ಅಲ್ಲಿ ಹೋಗ್ತಾನೆ, ದೊಡ್ಡ ಒಂದು ಪ್ರತಿಷ್ಠಿತ ಕಂಪ್ನಿ ಅದು. ಆ ಕಂಪ್ನಿಯಲ್ಲಿ ಏನಾಗಿದೆ, ರೋಡ್ ಪಕ್ಕಕ್ಕೆ ಗೇಟ್ ಓಪನ್ ಇರುತ್ತೆ. ಆ ಗೇಟು ಒಳಗಡೆ ತೆಗೆಯೋ ಬದಲಿ ಹೊರಗಡೆ ಓಪನ್ ಮಾಡಿಟ್ಟಿರ್ತಾರೆ. ಅವಾಗ ಇವಂಗ ಅನ್ಸುತ್ತೆ, ಈ ರೋಡಲ್ಲಿ ವೆಹಿಕಲ್ ಯಾರಾದ್ರೂ ಬಂದ್ರೆ ಡಿಸ್ಟರ್ಬ್ ಆಗುತ್ತಲ್ಲ, ಇದು ಈ ಕಡೆ ಹಾಕ್ಬೇಕು ಅಂತ ಆ ಗೇಟ್ನ ರಿವರ್ಸ್ ಈ ಕಡೆ ಒಳಗಡೆ ಮಾಡಿಬಿಟ್ಟು ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ನೋಡ್ತಾನೆ, ದೊಡ್ಡ ವರಾಂಡ, ಅಲ್ಲಿ ಯಾರು ಇಲ್ಲ, ಫ್ಯಾನು ಲೈಟ್ ಎಲ್ಲ ಆನ್ ಇದಾವೆ. ಇಲ್ಲಿ ಯಾರು ಇಲ್ಲ, ಸುಮ್ಮನೆ ಫ್ಯಾನು ತಿರುಗ್ತಾ ಇದೆ, ಲೈಟು ಆನ್ ಆಗಿದೆ ಅಂದು ಅದೆಲ್ಲ ಆಫ್ ಮಾಡ್ಕೊಂತ ಬರ್ತಾನೆ. ಆಮೇಲೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ನ್ಯಾಯಾಲಯ ವತಿಯಿಂದ ನಮಗೆ ತುಂಬಾ ರೀತಿಯ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವ ರೀತಿಯಲ್ಲಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ ಅನುಸರಿಸುವ ಮೂಲಕ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಬಹುದು ಹಾಗೂ ಮಕ್ಕಳಿಗೆ ಪ್ರತಿಯ ರೀತಿಯಾಗಿ ನಾವು ಸಂಸ್ಕಾರವನ್ನ ಕಲಿಸಿಕೊಡ್ಬೇಕು ಅನ್ನುವಂತ ವಿಚಾರಗಳನ್ನ ಉದಾಹರಣೆ ಸಹಿತ ತಿಳಿಸಿಕೊಟ್ಟಂತ ಗೌರವಾನ್ವಿತ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು.
ಇದೇ ಥರ ಎಲ್ಲ ನಿನ್ನ ಮಗುಗೆ ಸಂಸ್ಕಾರ ಸರಿ ಹೇಳೋದ್ರಲ್ಲ ಆ ಥರ ಕೊಟ್ಟು ಬೆಳೆಸ್ಬೇಕು. ಎಲ್ಲರೂ ಅಷ್ಟೇ. ಅಮ್ಮ ಆಲ್ರೆಡಿ ನಿಮ್ಮ ಮಕ್ಕಳೆಲ್ಲ ಹೊಟ್ಟೆ ಒಳಗಿರೋರೆಲ್ಲ ಕೇಳಿಸ್ಕೊಂಡಿದ್ದಾರೆ. ಅಭಿಮಾನಿರ್ತಾರೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಇನ್ಮೇಲೆ ನೀವು ಅವ್ರು ದೊಡ್ಡವರಾಗ್ತಾ ಆಗ್ತಾ ಎಲ್ಲಾನು ನೀವು ಸುಮಿತ್ರಾ ಮೇಡಮ್ ಅವರು ಸೇರಿ ಹೇಳ್ಸಕ್ ಮಾಡಿದ್ದಾರೆ. ಅವ್ರನ್ನೇ ಮಧು ಸರ್ ಕೊಡಿ ಮೇಡಮ್. ಒಂದು ಗಿಡವನ್ನ ಹೇಗೆ ನಾವು ನೀರಾಗಿ ಪೋಷಿಸುತ್ತೇವೆಯೋ ಅದೇ ರೀತಿ ಒಬ್ಬ ಹೆಣ್ಣು ಮಗಳನ್ನ ಅವರಿಗೆ ಉತ್ತಮವಾದ ಆಹಾರ ಪದ್ಧತಿಯನ್ನ ಕೊಟ್ಟು ಅವರಿಗೆ ಎಲ್ಲಾ ರೀತಿಯ ಸಂಸ್ಕಾರಗಳನ್ನು ಕಲಿಸಿ ಆ ಮಹಿಳೆ ಒಂದು ಉತ್ತಮ ಪ್ರಜೆಯಾಗಿದ್ದಕ್ಕೆ ನಾವೆಲ್ಲರೂ ಕೂಡ ನೆರವಾಗಬೇಕು ಅಂತ ಒಂದು ಕಾರ್ಯಕ್ರಮ ಇದಾಗಿದೆ. ಉದ್ಘಾಟನೆ ನೆರವೇರಿಸಿದಂತ ಎಲ್ಲಾ ಗಣ್ಯರಿಗೆ ಅಕ್ಷರಾಭ್ಯಾಸ ಮೇಡಮ್ ಈ ಕಡೆ ಬನ್ನಿ ಸ್ವಲ್ಪ. ಎಲ್ಲರಿಂದ ಒಂದು ಚಪ್ಪಾಳೆ ಬರಲಿ. ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಮಗೆ ಇಷ್ಟೊತ್ತುವರೆಗೆ ಕೂಡ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಉತ್ತೇಜನ ನೀಡಿ ಮಾರ್ಗದರ್ಶನ ನೀಡಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರು ಹಾಗೂ ವಕೀಲ ವೃಂದದವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಬದುಕು ಸೇವಾ ಟ್ರಸ್ಟ್, ವಂದನೆಗಳನ್ನು ಸಲ್ಲಿಸ್ತಾ ಒಂದು ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಪೋಷಣ ಅಭಿಯಾನದ ಅಂಗವಾಗಿ ನಡೆಸಲು ಉದ್ದೇಶಿಸಿರುವ
ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮದ 2025ರ ಕಾರ್ಯಕ್ರಮದ ಬಗ್ಗೆ ಪರಿಕಲ್ಪನೆಯನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಂತ ಹೇಮಾವತಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಭಾಗವಹಿಸಿರುವ ಚಾಮರಾಜನಗರ ಜಿಲ್ಲಾ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಸರಸ್ವತಿ ಮೇಡಮ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಹಿತಿ ನೀಡಬೇಕಂತ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರೆ ಮತ್ತೆ ಆಶಾ ಕಾರ್ಯಕರ್ತರೆ ಆರೋಗ್ಯ ಇಲಾಖೆ ಎಲ್ಲ ನಮಸ್ಕಾರ. ಜೊತೆನೆ ಕೈಲಾಸ ದೇವರ ಫೌಂಡೇಶನ್ ಬದುಕು ಸಂಸ್ಥೆ ಕಡೆ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಈಗ ಜಾಸ್ತಿ ಏನು ಮಾತಾಡಿ ನಿಮ್ಗೆ ತೊಂದರೆ ಕೊಡಲ್ಲ. ಈಗ ನಿಮಗೆ ಹೊಟ್ಟೆ ಹಸಿವು ಆಗ್ತಿದೆ. ಈಗ ಕಡಲೆಕಾಳು ಕೊಟ್ಬಿಟ್ಟು ಮೆಣ್ಣು ಬಿಡದೆ ಮತ್ತೆ ನಾನು ಕಡಲೆಕಾಳು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡ್ತದೆ. ಆದ್ರೂ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಪೋಷಣ ಮಾಸಾಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವ ಪೋಷಕಾಹಾರ ಇಲ್ಲದೆ ಆಗಲೇ ಮೇಡಮ್ ಹೇಳ್ದಂಗೆ ತುಂಬಾ ಸಮಯ ಆಗಿದೆ. ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೆರಡು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪೋಷಣ ಅಭಿಯಾನದಲ್ಲಿ ಮೊದಲಿಗೆ ಇಲ್ಲೆಲ್ಲ ತುಂಬಾ ಸುಂದರವಾಗಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲವನ್ನು ಮಾಡಿರುವಂತ ನಿಭಾಯಿಸಿರುವಂತ ಎಲ್ಲ ತಂಡದ ಸದಸ್ಯರಿಗೆ ಒಂದು ಜೋಳ ಚಪ್ಪಾಳೆ ಮುಖಾಂತರ ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಣೆ ಮಾಡಿದ್ರೆ ಇದರಿಂದ ಎಷ್ಟು ಶ್ರಮ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರಿಗೆ ಬಂದು ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಅಪೌಷ್ಟಿಕತೆ ಮತ್ತೆ ರಕ್ತಹೀನತೆ ಬಗ್ಗೆ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ಹಲವಾರು ಜಾಗೃತಿ ಕಾರ್ಯಕ್ರಮಗಳಿಗೆ ನಾವು ಕೂಡ ಕೈ ಜೋಡಿಸ್ತೇವೆ. ಮತ್ತೆ ಈಗಾಗಲೇ ಎಲ್ಲಾದ್ರೂ ನೋಡಿದ್ರೆ ನೀವೆಲ್ಲ ತುಂಬಾ ಸಣ್ಣ ವಯಸ್ಸಿನಲ್ಲೇ ತಾಯಿಯಿಂದ ಗರ್ಭಾವಸ್ಥೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಮತ್ತೆ ಮದುವೆ ಆದಂತವ್ರು ಇದನ್ನೆಲ್ಲ ನೋಡಿದಾಗ ಅಪೌಷ್ಟಿಕತೆ ತುಂಬಾನೇ ಇದೆ ನಮ್ಮಲ್ಲಿ ಇನ್ನುವೇ ಅನ್ನೋದು ಒಂದ್ ಕಡೆ ಗೊತ್ತಾಗ್ತಾ ಇದೆ. ಮತ್ತೆ ನೀವೆಲ್ಲ ತುಂಬಾ ಮಾತಾಡ್ತಾ ಇರೋದು ನೋಡುವಾಗ ನಮ್ಮಲ್ಲಿ ಏನು ಅಪೌಷ್ಟಿಕತೆ ಇಲ್ಲ, ಮೋಸ್ಟ್ಲಿ ಎಲ್ಲ ಚೆನ್ನಾಗಿ ಸದೃಢರಾಗಿದ್ದೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ಒಂದು ಕಿವಿ ಮಾತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ ತಾಯಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಅಡಿಗೆ ಎಲ್ಲ ಮಾಡ್ತೀರಾ, ಎಲ್ಲ ಪೌಷ್ಟಿಕವಾದ ಆಹಾರ ಮಾಡ್ತೀರಾ. ಇನ್ಮೇಲೆ ಇವತ್ತೇ ಡಿಸೈಡ್ ಮಾಡಿ ಗಂಡಸರಿಗೆ ಅಂದ್ರೆ ಮನೆಯಲ್ಲಿರೋ ಗಂಡಸರಿಗೆ ಕೊಡೋದಕ್ಕೆ ಮೊದಲೇ ಫಸ್ಟ್ ನೀವು ತಿನ್ನಿ. ಯಾಕೆ ಅಂತಂದ್ರೆ ಏನಾಗ್ತಾ ಇದೆ, ಯಾಕೆ ಅಪೌಷ್ಟಿಕತೆ ಆಗ್ತಾ ಇದೆ ಅಂದ್ರೆ ಅಲ್ಲ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಎಲ್ಲ ಅವೆಲ್ಲ ತಿಂದ ಆದ್ಮೇಲೆ ಉಳಿದದನ್ನ ತಿನ್ನುವಂಥದ್ದು ಒಂದು ರೂಢಿ ಇದೆ. ಹಾಗಾಗಿ ಇವತ್ತು ಡಿಸೈಡ್ ಮಾಡಿ ಫಸ್ಟ್ ಏನೇ ಮಾಡಿದ್ರು ಫಸ್ಟ್ ನಾನ್ ತಿಂತೀನಿ, ನಾನು ಫಸ್ಟ್ ಅದನ್ನ ಸ್ವಲ್ಪ ಈಗ ಡಿಸೈಡ್ ಮಾಡಿ ಎಲ್ಲ ಮೇಡಮ್ ಹೇಳ್ತಾ ಇದ್ದಾರೆ. ಯಾರು ಇವಾಗ ಕಾಯ್ತಾ ಇಲ್ಲ ಮನುಷ್ಯರ ಅಂತ ಹೇಳ್ತಿದ್ದಾರೆ. ಆದ್ರೂ ಯಾಕೆ ಅಪೌಷ್ಟಿಕತೆ ಇಲ್ಲ ಗೊತ್ತಿಲ್ಲ. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಟ್ಟಿರುವಂತ ತರಕಾರಿಗಳಿರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಅದನ್ನ ಸೇವಿಸ್ಬೇಕಂತ ಹೇಳಿ ಈಗ ನಮ್ಗೆ ಇವತ್ತು ಕೊಟ್ರಲ್ಲ ಹಿಂಗೆ ಕಂಟಿನ್ಯೂಸ್ ಕೊಡ್ತಾ ಇದ್ರೆ ಗ್ಯಾರಂಟಿ ಒಬೆಸಿಟಿ ಹೋಗಲ್ಲ, ಒಬೆಸಿಟಿ ಬರುತ್ತೆ. ಯಾಕಂದ್ರೆ ಅದನ್ನ ಒಂದು ವ್ಯವಸ್ಥಿತವಾಗಿ ಸಮತೋಲನದಲ್ಲಿ ತಗೊಂಡಾಗ ಮಾತ್ರ ಅದು ನಮ್ಗೆ ಆಹಾರ ಆರೋಗ್ಯವಾಗಿ ಸಾಧ್ಯ ಅಂತ ಹೇಳ್ತಾ ಆದಷ್ಟು ಎಲ್ಲರೂ ಆರೋಗ್ಯದ ಕಡೆಗೆ ಗಮನ ಹರಿಸೋಣ. ಮತ್ತೆ ಸರ್ ಹೇಳಿದ್ರು ಇದು ರಕ್ತಹೀನತೆ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಅಂತ. ಖಂಡಿತವಾಗಿ ಅದ್ರ ಒಂದು ದೊಡ್ಡ ಅಭಿಯಾನವನ್ನ ಮಾಡೋಣ ಸರ್. ನಾವೆಲ್ಲ ನಮ್ಮ ಕೆಲಸ ಫೌಂಡೇಶನ್ ಕಡೆಯಿಂದನೂ ಕೂಡ ನಿಮ್ಗೆ ಯಾವುದೇ ಆರೋಗ್ಯ ಸಂಬಂಧಪಟ್ಟಂತ ಮಕ್ಕಳು ಮತ್ತೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಕೈ ಜೋಡಿಸ್ತೇವೆ. ಈಗ ಮುಂದೆ ನಾವು 40 ಗ್ರಾಮಗಳನ್ನು ಹೊಸ ಗ್ರಾಮಗಳನ್ನು ಪ್ರಾಜೆಕ್ಟ್ ತಗೊಂಡಿದ್ದೇವೆ. ಅದರಲ್ಲಿ ಖಂಡಿತವಾಗಿ ನಾವು ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆ ಶುಭವಾಗಲಿ ಅಂತ ಹೇಳಿ